ಮಂಗಳೂರು ನಗರದಿಂದ 40 ಕಿಲೋಮೀಟರ್ ದೂರದಲ್ಲಿ ಅದೊಂದು ಪುಟ್ಟ ಊರು, ಕಾಡಕೇರಿ ಕುಪ್ಪೆಪದವು. ಅಲ್ಲಿ ನಾಗರಿಕರು ಪ್ರೀತಿ, ವಿಶ್ವಾಸ, ಸೌಹಾರ್ದದಿಂದಲೇ ಇದ್ದಾರೆ. ಇಲ್ಲಿಯ ಜನರ ಪ್ರೀತಿ, ವಿಶ್ವಾಸದ ಪ್ರತೀಕವಾಗಿ ಕಂಡದ್ದು ನಿನ್ನೆಯ ಇಫ್ತಾರ್ ಕೂಟ. ಜಮಾತೆ ಇಸ್ಲಾಮಿ ಹಿಂದ್ ಕುಪ್ಪೆಪದವು ಎಡಪದವು ಸಂಘಟನೆಯ ವತಿಯಿಂದ ಅಲ್ಲಿಯ ಎಲ್ಲ ಜಾತಿ ಧರ್ಮದವರನ್ನ ಜೋಡಿಸುವ ಸೌಹಾರ್ದ ಇಫ್ತಾರ್ ಕೂಟವನ್ನು ಹಮ್ ಸೆಂಟರ್ ವಠಾರದಲ್ಲಿ ಆಯೋಜಿಸಲಾಗಿತ್ತು. ಜಮಾತ್ ಇಸ್ಲಾಂ ಹಿಂದ್ ಎಡಪದವು ಕುಪ್ಪೆಪದವು ಘಟಕದ ವತಿಯಿಂದ ಇಂದು ನಮ್ಮ ಗ್ರಾಮದಲ್ಲಿ ಸೌಹಾರ್ದದ ಇಫ್ತಾರ್ ಕೂಟ ಆಯೋಜಿಸಿದ್ದಾರೆ. ಈ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಯಾಕಂತೇಳಿದರೆ ಇಂದಿನ ಸಮಾಜದಲ್ಲಿ ಇನ್ನು ಖಂಡಿತವಾಗಿ ಅವಶ್ಯಕತೆ ಇದೆ. ಯಾಕಂತೇಳಿದರೆ ಸಮಾಜದಲ್ಲಿ ಬೇರೆ ಬೇರೆ ತರಹದ ವಿಷಬೀಜ ಬಿತ್ತುವ ಈ ಸಮಾಜದಲ್ಲಿ ನಾವೆಲ್ಲರೂ ಪರಸ್ಪರ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸಹೋದರ ರೀತಿ ಬಾಳುವ ಅವಶ್ಯಕತೆ ತುಂಬ ಇದೆ. ಅದಕ್ಕೆ ಈ ಕುಪ್ಪೆಪದ ಪರಿಸರ ಕೂಡ ಏನು ಇದಾಗಿಲ್ಲ. ಯಾಕೆಂತೇಳಿದರೆ ಇಲ್ಲಿ ಎಲ್ಲರೂ ಹಿಂದೂಗಳಿರ್ಬೋದು, ಮುಸ್ಲಿಂ ಅಥವಾ ಕ್ರೈಸ್ತರು ಪರಸ್ಪರ ಸೌಹಾರ್ದತೆಯಿಂದ ಬದುಕುವಂಥ ಒಂದು ಊರು ನಮ್ಮ ಈ ಕುಪ್ಪೆಪದ ಪರಿಸರ. ಇಫ್ತಾರ್ ಕೂಟದಲ್ಲಿ ನೆರವೇರಿಸಿದಂಥ ಈ ಕಾರ್ಯಕ್ರಮ ಒಳ್ಳೆಯ ಒಂದು ನಮಗೆ ಸಂತೋಷವನ್ನು ತಂದಿದೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಸೌಹಾರ್ದತೆಯಿಂದ ಎಲ್ಲ ಧರ್ಮದ ಒಟ್ಟಾಗಿ ನಮ್ಮ ಸಮಾಜದಲ್ಲಿ ಬಾಳಿದರೆ ನಮ್ಮ ಊರು ಮತ್ತು ನಮ್ಮ ಮನೆ ಕೂಡ ಉದ್ಧಾರ ಆಗಲು ಸಾಧ್ಯ ಉಂಟು. ಇಫ್ತಾರ್ ಕೂಟದ ಈ ಸಂದರ್ಭದಲ್ಲಿ ಎಲ್ಲರೂ ಸ್ನೇಹದೊಂದಿಗೆ ಬದುಕುವ ಒಂದು ಪಾಠ ಈ ಇಫ್ತಾರ್ ಕೂಟ ಎಂದು. ನಮ್ಮ ಊರು ಮೊದಲಿಂದಲೂ ಕೊಳವೂರು, ಕೆಳಿಂಜಾರು, ಮುತ್ತೂರು ಎಂಬುದು ಒಂದು ಸೌಹಾರ್ದತೆಯ ಒಕ್ಕೂಟದಿಂದ ಸೇರಿದಂಥ ಒಂದು ನಮ್ಮ ಗ್ರಾಮಗಳು. ಇಲ್ಲಿ ಈ ಸೌಹಾರ್ದತೆಯಿಂದ ನಡೆಯುವಂಥ ಈ ಒಕ್ಕೂಟಕ್ಕೆ ನಾನು ಯಾವಾಗಲೂ ಇದನ್ನು ನಡೆಸುವಂತಹ ಈ ಮುಸ್ಲಿಂ ಬಾಂಧವರಿಗೆ ಚಿರಋಣಿಯಾಗಿರುತ್ತೇನೆ. ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಮೊದಲಿನಿಂದಲೂ ನಮ್ಮ ಹಿಂದೂ ಬಾಂಧವರಾಗಲಿ ಮುಸ್ಲಿಂ ಬಾಂಧವರಾಗಲಿ ಸೌಹಾರ್ದತೆಯಿಂದಲೇ ಇರುವವರು. ಇದನ್ನು ನಾಡಿಗೆ ಸಾರುವಲ್ಲಿ ಇಂದಿನ ಈ ಕೂಟವು ಒಳ್ಳೆಯ ಒಂದು ಸಂದೇಶವನ್ನು ನೀಡಿದೆ ಅಂತ ಭಾವಿಸುತ್ತೇನೆ. ನಮ್ಮ ಊರಿನ ಇದು ಸೌಹಾರ್ದತೆಯನ್ನು ಸಾರ್ತಾ ಉಂಟು. ತುಂಬ ಖುಷಿಯಾಯಿತು ಎಲ್ಲರೊಟ್ಟಿಗೆ, ಅಂದರೆ ನಮ್ಮ ಎಲ್ಲ ಸೇರಿಕೊಂಡು ಇದೊಂದು ಇಫ್ತಾರ್ ಕೂಟವನ್ನು ನಮಗೆ ಅಂದರೆ ತುಂಬ 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 ಖುಷಿಯಾಗಿದೆ. ಇಟ್ ಇಸ್ ಎ ನೈಸ್ ಥಿಂಗ್, ವೆರಿ ನೈಸ್ ಥಿಂಗ್, ಆ್ಯಂಡ್ ದಿಸ್ ಈಸ್ ದ ವೇ all people can join together, and different religion and different caste and everybody can come together, and they can give a very good opinions for others to follow this. This is the Iftar Kutam. Iftar itself is in favor of other people, everybody, all religions. Therefore it is better to have this sort of things and always. That's all. ಮುಸ್ಲಿಂ ಆದರೂ ಒಳ್ಳೆ ಭೇದ ಭಾವ ಇಲ್ಲದೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇಲ್ಲಿ ಮಸೀದಿಯಲ್ಲಿ ಒಂದು ಕರೆದು ನಮ್ಮ ಒಳ್ಳೆಯದು ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿದೆ. ನನಗೆ ಎಲ್ಲ ಜಾತಿಯವರು ಬಂದಿದ್ದಾರೆ. ನಮ್ಮ ಉಪಹಾರವನ್ನು ತುಂಬ ಒಳ್ಳೆಯದು ಮಾಡಿದ್ದಾರೆ ಹಾಗೂ ಭಾಷಣ ಒಳ್ಳೆ ಮಾಡಿದ್ದಾರೆ. ಇವರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ನಮ್ಮ ಊರಿನ ಜನರು ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಲ್ಲದೆ ಎಲ್ಲ ಜಾತಿಯವರು ಬಂದು ಈ ಸೌಹಾರ್ದ ಕೂಟಕ್ಕೆ ಬಂದು ಎಲ್ಲರನ್ನು ಅವರು ಆಮಂತ್ರಿಸಿದ್ದಾರೆ. ತುಂಬ ಧನ್ಯವಾದಗಳು ಹಾಗೂ ತುಂಬ ಸಂತೋಷವಾಗ್ತದೆ ಎಲ್ಲರೂ ಒಟ್ಟಿಗೆ ಸೇರಿ. ಇಂಥ ಪ್ರದೇಶದಲ್ಲಿ ಇಂಥ ಈ ಒಂದು ಸೌಹಾರ್ದದ ಇಫ್ತಾರ್ ಕೂಟವನ್ನು ಆಯೋಜಿಸಿದಂಥ ಈ ಸಂಸ್ಥೆಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ, ಈ ಪವಿತ್ರ ರಂಜಾನ್ ಈ ಮಾಸದಲ್ಲಿ ಈ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಅವರ ಕಷ್ಟಗಳನ್ನು ನಾವು ಭಗವಂತನು ದೂರ ಮಾಡಿ ಒಂದು ಸಮೃದ್ಧ ಸುಖ ಸಂತೋಷದ ಜೀವನವನ್ನು ನೀಡಲಿ ಅಂತ, ಹಾಗೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೌಹಾರ್ದದ ಸುಂದರ ಸಮಾಜ ನಿರ್ಮಾಣ ಆಗಲಿ ಅಂತ ಆ ದೇವರಲ್ಲಿ ಭಗವಂತನಲ್ಲಿ ಬೇಡ್ತಾ ಈ ಸಂಸ್ಥೆಗೆ ಶುಭ ಕೋರ್ತಿದ್ದೇನೆ. ಹಾಗೆ ಇದು ಮುಂದೆಯೂ ಸಾಗಲಿ ಎಂದು ಆ ಭಗವಂತನಲ್ಲಿ ಹಾಗೆ ಅಲ್ಲಾಹ್ವಿನಲ್ಲಿ ಪ್ರಾರ್ಥಿಸುತ್ತಾ ಇದನ್ನು ನೆರವೇರಿಸಿದಂಥ ಎಲ್ಲರಿಗೂ ನಾನು ಕೈ ಮುಗಿದು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೆ. ಇಂತಹ ಕೂಟಗಳು ಪ್ರತಿ ಊರು, ಪ್ರತಿ ಕೇರಿಗಳಲ್ಲಿ ಯಾಕೆ ನಡೆಯಬೇಕು ಎನ್ನುವುದಕ್ಕೆ ಉದಾಹರಣೆಯಂತೆ ಕಂಡಿದ್ದು ಈ ಕಾರ್ಯಕ್ರಮ. ಇಫ್ತಾರ್ ಕೂಟಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮ ಅಲ್ಲಿ ಗಣ್ಯರು ಆಡಿದ ಮಾತು ಸೌಹಾರ್ದದ ಪರಂಪರೆಯನ್ನ ಇಮ್ಮಡಿಗೊಳಿಸಿದಂತಿತ್ತು. ಎಲ್ಲಾ ಧರ್ಮೀಯರ ನಡುವಿನ ಇಂತಹ ಪ್ರೀತಿಭರಿತ ವಾತಾವರಣ ಎಲ್ಲೆಡೆ ಹರಡಲಿ ಎಂಬುದೇ ನಮ್ಮ ಹಾರೈಕೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು.
ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.